ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಅಭಿಪ್ರಾಯ ಭೇದಗಳು ಸಹಜ ಇರುತ್ತೆ. ಆದರೆ ನಮ್ಮ ಹೈಕಮಾಂಡು ನಮ್ಮ ಎಲ್ಲ ನಾಯಕರು ಒಟ್ಟು ಸೇರಿ ಕೆಲವೇ ದಿವಸಗಳಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ನಾನು ನನ್ನ ಮಿತಿಗಳಿಗೆ ನಿಮಗೆ ಇಷ್ಟೇ ಉತ್ತರ ಕೊಡಬಲ್ಲೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಮಾಡ್ತೇವೆ, ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ, ಆಳುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಕಾರ್ಯಕರ್ತರ ನೋವುಗಳು ಅದೆಲ್ಲ ನಮ್ಮೆಲ್ಲರ ನೋವುಗಳು ಹೌದು. ಆದರೆ ಕೆಲವು ಸರ್ತಿ ವ್ಯತಿರಿಕ್ತವಾದಂಥ ಕೆಲವು ಘಟನೆಗಳು ನಡೆಯುತ್ತೆ. ನಮ್ಮ ನಾಯಕತ್ವವು ಕೂಡ ಅದನ್ನು ನಿರ್ಬಂಧಿಸಿ ಸರಿಯಾದ ಮಾರ್ಗಸೂಚಿಯನ್ನು ಹಾಕ್ಕೊಳ್ಳಿಕ್ಕೆ ಶಕ್ತವಾಗಿದೆ ಅನ್ನೋದು ನಮ್ಮ ಭಾವನೆ. ಆದಷ್ಟು ಬೇಗ ವೈಯಕ್ತಿಕ ಹೇಳಿದ್ನಲ್ಲ, ನಾನು ವೈಯಕ್ತಿಕ ಬೇರೆ ಸಮೂಹ ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತೆ. ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಾವು ಹೋರಾಟ ಕೊಡ್ತೇವೆ, ಆಳುವ ಸರ್ಕಾರವನ್ನು ಎಚ್ಚರಿಸ್ತೇವೆ. ಸ್ವಾಭಾವಿಕವಾಗಿ ನನಗಂತೇಳಿ ಅಲ್ಲ, ಒಂದು ರಾಜ್ಯದ ಮುಖಂಡತ್ವದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳು ಬಂದಾಗ ಎಲ್ರಿಗೂ ಸ್ವಲ್ಪ ಆತಂಕ ಆಗುತ್ತೆ. ಆದರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ನಮ್ಗೆ ಅರ್ಥ ಆದದ್ದು ಆದಷ್ಟು ಬೇಗ ಇದಕ್ಕೆ ತೆರೆ ಬೀಳುತ್ತೆ. ಒಂದು ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯದ ಭೇದಗಳು ಹೇಳಿಕೆಗಳು ಬಂದ ತಕ್ಷಣ ಸರ್ಕಾರದ ವಿರುದ್ಧ ಸೆಣಸಾಡುವಂಥ ಒಂದು ಪ್ರಬಲ ಶಕ್ತಿ ಇರುವಂಥ ಒಂದು ರಾಜಕೀಯ ಪಕ್ಷ ನಮ್ಮದು. ನಾವು ಎಲ್ಲ ಆಂದೋಲನಗಳನ್ನು ಮಾಡಿದ್ದೇವೆ, ಎಲ್ಲ ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಸರ್ಕಾರದ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದ ಹಣದ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೇವೆ, ಮೂಢ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು ಇಲ್ಲ, ಈಗ ಸರ್ಕಾರ ಆಳುವ ಸರ್ಕಾರ, ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರ ಕಿವುಡತನವನ್ನು ಪ್ರದರ್ಶನ ಮಾಡಿದರೆ, ತನ್ನ ಕಣ್ಣು ಇದ್ದೂ ಕೂಡ ಕಿವುಡತನ ಆಗಿ ನಡ್ಕೊಂಡ್ರೆ ಎಚ್ಚರಿಸೋದು ಭಾಳ ಕಠಿಣ. ಯಾಕಂದರೆ ಆನೆ ಚರ್ಮದಂಥ ಒಂದು ವ್ಯವಸ್ಥೆಗಳ ನಡುವೆ ಇವತ್ತು ಸರ್ಕಾರ ನಡೀತಾ ಇದೆ ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ಕೆಲವು ಹೋರಾಟಗಳು ಫಲಪ್ರದ ಆಗಿಲ್ಲ, ತುದಿ ಮುಟ್ಟಿಲ್ಲ ಅಂತ ಹೇಳುವುದಕ್ಕಿಂತ ಸರ್ಕಾರ ಭಾಳಷ್ಟು ಕೆಟ್ಟ ಮನಸ್ಥಿತಿಗಳ್ಕೊಂಡು ಏನಾದರೂ ಮಾಡಿ ಅಧಿಕಾರ ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆಯೇನೋ ಅಂತ ಅನಿಸುತ್ತೆ. ಅದಕ್ಕೆ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸೋದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಇಲ್ಲ, ಸರ್ಕಾರದ ವಿರುದ್ಧ ಈಗ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರಲ್ಲಿರುವಂಥ ಅವರ ತಂಡಗಳು, ನಾನು ಕೆಲವು ಮಂತ್ರಿಗಳಿಗೆ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಮಂತ್ರಿ ಆಗಿದ್ದೀರಿ ನೀವು, ನಿಮ್ಮ ಖಾತೆಗಳ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಬೇಕಾದದ್ದು ಜವಾಬ್ದಾರಿ. ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಟೀಕೆ, ಟಿಪ್ಪಣಿ, ಆರೋಪ, ಪ್ರತ್ಯಾರೋಪ, ಪ್ರತಿರೋಧಗಳು ಇವೆಲ್ಲವೂ ಇರುತ್ತೆ, ಅದರಲ್ಲಿ ಏನಿದಿಲ್ಲ. ಆದರೆ ವ್ಯಕ್ತಿಗಳು ಮತ್ತು ಅಧಿಕಾರದಲ್ಲಿದ್ದವರು ತಮ್ಮ ಚೌಕಟ್ಟನ್ನು ಅತಿಯಾಗಿ ಮೀರಬಾರ್ದು. ಉದಾಹರಣೆಗೆ ಒಂದು ಖಾತೆ ನಮ್ಗೆ ಕೊಟ್ಟಿರ್ತಾರೆ, ಆ ಖಾತೆಯಲ್ಲಿ ಬಡವರ ಕಲ್ಯಾಣ ಮಾಡೋದು ಹೇಗೆ ಜೋಡಿಸಬೇಕು, ಹೇಗೆ ಕ್ರೋಢೀಕರಿಸಬೇಕು ಮತ್ತು ಅದನ್ನು ಅತ್ಯಂತ ಉತ್ತಮವಾಗಿ ಮಾಡೋದ್ರ ಮೂಲಕ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಬೇಕು ಹೊರತು, ಮಂತ್ರಿಯಾದವರು ಈ ದೇಶದ ಪ್ರಧಾನಿ ಯಾವ ಬಟ್ಟೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಲಘುವಾಗಿ ಮಾತಾಡಿದರೆ ಅವರ ಅಧಿಕಾರದ ಗಾಂಭೀರ್ಯದ ಮೇಲೆ ಪೆಟ್ಟಾಗುತ್ತೆ. ಪ್ರಧಾನಿಯೊಬ್ಬರು ಇಂಥ ಬಟ್ಟೆ ಹಾಕಿದ್ದಾರೆ ಅಂತೇಳಿ ಒಬ್ಬ ಮಂತ್ರಿ ಹೇಳ್ತಾರೆ, ನಿಮ್ಮ ಪ್ರಧಾನಿಯನ್ನು ಬದಲು ಮಾಡಿ ಅಂತೇಳಿ ಮತ್ತೊಬ್ಬರು ಹೇಳ್ತಾರೆ. ನಾವು BJPಯವರು ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಅದರ ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲು ಮಾಡಿ ಅಂತ ಹೇಳೋಕ್ಕೆ ನನ್ನ ಮೇಲೆ ಇದು ಏನು ಹೇಳ್ತಾರೆ, ನಮಗೆ ಎಲ್ಲೋ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಮಂತ್ರಿಗಳಾದವರು ಅಥವಾ ನಾವೇ ಕೂಡ ನಮ್ಮ ಮಿತಿಯ ಚೌಕಟ್ಟನ್ನು ಮೀರಿ ವ್ಯವಹರಿಸಿದಾಗ ಆ ಮಾತಿನ ಗಾಂಭೀರ್ಯತೆ ಹೊರಡು ಹೋಗುತ್ತೆ ಅಂತ ನನಗನ್ಸುತ್ತೆ. ಗೊತ್ತಾಯ್ತು, ಈಗ ನೀವು ಹೇಳ್ತಾ ಇರೋದು ನಮ್ಗೆ ಗೊತ್ತಾಯಿತು. ಇಲ್ಲ, ಹೋರಾಟ ಮಾಡ್ತಾ ಇದ್ದೇವೆ. ನೀವು ನಮ್ಮ ಹೋರಾಟದ ತೀವ್ರತೆ ಕಡಿಮೆ ಆಗಿರಬಹುದು ಅಂತ ನೀವು ಹೇಳ್ತಾ ಇರೋದು. ನಿಮ್ಮ ಉದ್ದೇಶ ಇರೋದು ಏನಂತ ಹೇಳಿದ್ರೆ, ನಿಮ್ಮ ನೋಡುವ ವಾದ ಆಗ್ತಾಯಿದೆ, ಚರ್ಚೆ ಆಗ್ತಾಯಿದೆ, ಹೋರಾಟ ತುದಿ ಮುಡಿಸ್ತಾ ಇಲ್ಲ, ಅದು ಒಂದು ಭಾಗ. ಅದ್ರ ಜೊತೆಯಲ್ಲಿ ಸರ್ಕಾರ ಯಾವ ರೀತಿ ವರ್ತಿಸ್ತಾ ಇದೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಅಂತ ಆರೋಪ ಬಂತು. ತಕ್ಷಣ ಅವರು ರಾಜೀನಾಮೆ ಕೊಟ್ಟರು. ಆನಂತರ ಏನಾಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಅಂದರೆ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣ, ಇವತ್ತು ನೀವು ಯಾವ ಸ್ಥಿತಿಯಲ್ಲಿ ಇದ್ರೂ ಇಲ್ಲ, ನೀವು ರಾಜಕಾರಣಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನೀವು ತಪ್ಪು ಮಾಡ್ತೀರಿ ಅಂದರೆ ಅದು ನಮಗೆ ಸಂಬಂಧ ಇಲ್ಲ, ನೀವು ತಪ್ಪು ಮಾಡಿದ್ದೀರಿ ಯಾಕೆ ನಾವು ಮಾಡ್ತೇವೆ ಅನ್ನೋಂಥ ಮಟ್ಟಕ್ಕೆ ರಾಜಕಾರಣ ಬಂದುಬಿಟ್ರೆ ಸುಲಭದಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ಹೋರಾಟದಲ್ಲಿ ತೀವ್ರತೆ ಮಾಡಬೇಕು ಅನ್ನೋಂಥ ಭಾವನೆ ನಮಗೆ ಅರ್ಥ ಆಗುತ್ತೆ. ಒಂದು ರಾಜಕೀಯ ಪಕ್ಷವಾಗಿ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಈಗ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ. 28 ಲೋಕಸಭಾ ಕ್ಷೇತ್ರದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗೆ ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೇವೆ. ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ ಮತ್ತು ಅದಕ್ಕೆ ಕನ್ನ ಆಗ್ತಾ ಇದ್ದೀರಿ, ಇದು ಸರಿಯಲ್ಲ. ಆ ದಲಿತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೇರವಾಗಿ ನಿಮ್ಮ ಖಜಾನೆಯಿಂದ ಹಣ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೇವೆ. ಪ್ರಜಾತಂತ್ರದಲ್ಲಿ ಇದಕ್ಕಿಂತ ಏನು ಮಾಡಬೇಕು ಕೇಳಿದ್ರೆ ವಿಧಾನಸೌಧ ಒಳಗೆ ಮಾಡ್ತೇವೆ, ಹೊರಗೆ ಮಾಡ್ತೇವೆ. ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಅಭಿಪ್ರಾಯ ಭೇದಗಳು ಸಹಜ ಇರುತ್ತೆ. ಆದರೆ ನಮ್ಮ ಹೈಕಮಾಂಡು ನಮ್ಮ ಎಲ್ಲ ನಾಯಕರು ಒಟ್ಟು ಸೇರಿ ಕೆಲವೇ ದಿವಸಗಳಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ನಾನು ನನ್ನ ಮಿತಿಗಳಿಗೆ ನಿಮಗೆ ಇಷ್ಟೇ ಉತ್ತರ ಕೊಡಬಲ್ಲೆ. ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಮಾಡ್ತೇವೆ, ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ, ಆಳುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಕಾರ್ಯಕರ್ತರ ನೋವುಗಳು ಅದೆಲ್ಲ ನಮ್ಮೆಲ್ಲರ ನೋವುಗಳು ಹೌದು. ಆದರೆ ಕೆಲವು ಸರ್ತಿ ವ್ಯತಿರಿಕ್ತವಾದಂಥ ಕೆಲವು ಘಟನೆಗಳು ನಡೆಯುತ್ತೆ.
ನಮ್ಮ ನಮ್ಮ ನಾಯಕತ್ವವು ಕೂಡ ಅದನ್ನು ನಿರ್ಬಂಧಿಸಿ ಸರಿಯಾದ ಮಾರ್ಗಸೂಚಿಯನ್ನು ಹಾಕ್ಕೊಳ್ಳಿಕ್ಕೆ ಶಕ್ತವಾಗಿದೆ ಅನ್ನೋದು ನಮ್ಮ ಭಾವನೆ. ಆದಷ್ಟು ಬೇಗ ವೈಯಕ್ತಿಕ ಹೇಳಿದ್ನಲ್ಲ ನಾನು, ವೈಯಕ್ತಿಕ ಬೇರೆ ಸಮೂಹ ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತೆ. ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಾವು ಹೋರಾಟ ಕೊಡ್ತೇವೆ, ಆಳುವ ಸರ್ಕಾರವನ್ನು ಎಚ್ಚರಿಸ್ತೇವೆ. ಸ್ವಾಭಾವಿಕವಾಗಿ ನನಗಂತೇಳಿ ಅಲ್ಲ, ಒಂದು ರಾಜ್ಯದ ಮುಖಂಡತ್ವದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳು ಬಂದಾಗ ಎಲ್ರಿಗೂ ಸ್ವಲ್ಪ ಆತಂಕ ಆಗುತ್ತೆ. ಆದರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ನಮ್ಗೆ ಅರ್ಥ ಆದದ್ದು ಆದಷ್ಟು ಬೇಗ ಇದಕ್ಕೆ ತೆರೆ ಬೀಳುತ್ತೆ. ಒಂದು ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯದ ಭೇದಗಳು ಹೇಳಿಕೆಗಳು ಬಂದ ತಕ್ಷಣ ಸರ್ಕಾರದ ವಿರುದ್ಧ ಸಣಸಾಟುವಂಥ ಒಂದು ಪ್ರಬಲ ಶಕ್ತಿ ಇರುವಂಥ ಒಂದು ರಾಜಕೀಯ ಪಕ್ಷ ನಮ್ಮದು. ನಾವು ಎಲ್ಲ ಆಂದೋಲನಗಳನ್ನು ಮಾಡಿದ್ದೇವೆ, ಎಲ್ಲ ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಸರ್ಕಾರದ ವಿರುದ್ಧ ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದ ಹಣದ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೇವೆ, ಮೂಢ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು ಇಲ್ಲ, ಈಗ ಸರ್ಕಾರ ಆಳುವ ಸರ್ಕಾರ, ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರ ಕಿವುಡತನವನ್ನು ಪ್ರದರ್ಶನ ಮಾಡಿದರೆ, ತನ್ನ ಕಣ್ಣು ಇದ್ದೂ ಕೂಡ ಕುರುಡುತನ ಆಗಿ ನಡ್ಕೊಂಡ್ರೆ ಎಚ್ಚರಿಸೋದು ಭಾಳ ಕಠಿಣ. ಯಾಕಂದರೆ ಆನೆ ಚರ್ಮದಂಥ ಒಂದು ವ್ಯವಸ್ಥೆಗಳ ನಡುವೆ ಇವತ್ತು ಸರ್ಕಾರ ನಡೀತಾ ಇದೆ ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ಕೆಲವು ಹೋರಾಟಗಳು ಫಲಪ್ರದ ಆಗಿಲ್ಲ, ತುದಿ ಮುಟ್ಟಿಲ್ಲ ಅಂತ ಹೇಳುವುದಕ್ಕಿಂತ ಸರ್ಕಾರ ಭಾಳಷ್ಟು ಕೆಟ್ಟ ಮನಸ್ಥಿತಿ ಉಳ್ಕೊಂಡು ಏನಾದರೂ ಮಾಡಿ ಅಧಿಕಾರ ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆಯೇನೋ ಅಂತ ಅನಿಸುತ್ತೆ. ಅದಕ್ಕೆ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸೋದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಇಲ್ಲ, ಸರ್ಕಾರದ ವಿರುದ್ಧ ಈಗ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರಲ್ಲಿರುವಂಥ ಅವರ ತಂಡಗಳು, ನಾನು ಕೆಲವು ಮಂತ್ರಿಗಳಿಗೆ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಮಂತ್ರಿ ಆಗಿದ್ದೀರಿ ನೀವು, ನಿಮ್ಮ ಖಾತೆಗಳ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಬೇಕಾದದ್ದು ಜವಾಬ್ದಾರಿ. ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಟೀಕೆ, ಟಿಪ್ಪಣಿ, ಆರೋಪ, ಪ್ರತ್ಯಾರೋಪ, ಪ್ರತಿರೋಧಗಳು ಇವೆಲ್ಲವೂ ಇರುತ್ತೆ, ಅದರಲ್ಲಿ ಏನಿದಿಲ್ಲ. ಆದರೆ ವ್ಯಕ್ತಿಗಳು ಮತ್ತು ಅಧಿಕಾರದಲ್ಲಿದ್ದವರು ತಮ್ಮ ಚೌಕಟ್ಟನ್ನು ಅತಿಯಾಗಿ ಮೀರಬಾರ್ದು. ಉದಾಹರಣೆಗೆ ಒಂದು ಖಾತೆ ನಮ್ಗೆ ಕೊಟ್ಟಿರ್ತಾರೆ, ಆ ಖಾತೆಯಲ್ಲಿ ಬಡವರ ಕಲ್ಯಾಣ ಮಾಡೋದು ಹೇಗೆ ಜೋಡಿಸಬೇಕು, ಹೇಗೆ ಕ್ರೋಢೀಕರಿಸಬೇಕು ಮತ್ತು ಅದನ್ನು ಅತ್ಯಂತ ಉತ್ತಮವಾಗಿ ಮಾಡೋದ್ರ ಮೂಲಕ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಬೇಕು ಹೊರತು, ಮಂತ್ರಿಯಾದವರು ಈ ದೇಶದ ಪ್ರಧಾನಿ ಯಾವ ಬಟ್ಟೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಲಘುವಾಗಿ ಮಾತಾಡಿದರೆ ಅವರ ಅಧಿಕಾರದ ಗಾಂಭೀರ್ಯದ ಮೇಲೆ ಪೆಟ್ಟಾಗುತ್ತೆ. ಪ್ರಧಾನಿಯೊಬ್ಬರು ಇಂಥ ಬಟ್ಟೆ ಹಾಕಿದ್ದಾರೆ ಅಂತೇಳಿ ಒಬ್ಬ ಮಂತ್ರಿ ಹೇಳ್ತಾರೆ, ನಿಮ್ಮ ಪ್ರಧಾನಿಯನ್ನು ಬದಲು ಮಾಡಿ ಅಂತೇಳಿ ಮತ್ತೊಬ್ಬರು ಹೇಳ್ತಾರೆ. ನಾವು BJPಯವರು ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಅದರ ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲು ಮಾಡಿ ಅಂತ ಹೇಳೋಕ್ಕೆ ನಮಗೆ ಇದು ಏನು ಹೇಳ್ತಾರೆ, ನಮಗೆ ಎಲ್ಲೋ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಮಂತ್ರಿಗಳಾದವರು ಅಥವಾ ನಾವೇ ಕೂಡ ನಮ್ಮ ಮಿತಿಯ ಚೌಕಟ್ಟನ್ನು ಮೀರಿ ವ್ಯವಹರಿಸಿದಾಗ ಆ ಮಾತಿನ ಗಾಂಭೀರ್ಯತೆ ಹೊರಡು ಹೋಗುತ್ತೆ ಅಂತ ನನಗನ್ಸುತ್ತೆ. ಗೊತ್ತಾಯ್ತು, ಈಗ ನೀವು ಹೇಳ್ತಾ ಇರೋದು ನಮ್ಗೆ ಗೊತ್ತಾಯಿತು. ಇಲ್ಲ, ಹೋರಾಟ ಮಾಡ್ತಾ ಇದ್ದೇವೆ. ನೀವು ನಮ್ಮ ಹೋರಾಟದ ತೀವ್ರತೆ ಕಡಿಮೆ ಆಗಿರಬಹುದು ಅಂತ ನೀವು ಹೇಳ್ತಾ ಇರೋದು. ನಿಮ್ಮ ಉದ್ದೇಶ ಇರೋದು ಏನಂತ ಹೇಳಿದ್ರೆ, ನಿಮ್ಮನ್ನೊಳಗೆ ವಾದ ಆಗ್ತಾಯಿದೆ, ಚರ್ಚೆ ಆಗ್ತಾಯಿದೆ, ಹೋರಾಟ ತುದಿ ಮುಡಿಸ್ತಾ ಇಲ್ಲ, ಅದು ಒಂದು ಭಾಗ. ಅದ್ರ ಜೊತೆಯಲ್ಲಿ ಸರ್ಕಾರ ಯಾವ ರೀತಿ ವರ್ತಿಸ್ತಾ ಇದೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಅಂತ ಆರೋಪ ಬಂತು. ತಕ್ಷಣ ಅವರು ರಾಜೀನಾಮೆ ಕೊಟ್ಟರು. ಆನಂತರ ಏನಾಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಅಂದರೆ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣ, ಇವತ್ತು ನೀವು ಯಾವ ಸ್ಥಿತಿಯಲ್ಲಿ ಇದ್ರೂ ಇಲ್ಲ, ನೀವು ರಾಜಕಾರಣಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನೀವು ತಪ್ಪು ಮಾಡ್ತೀರಿ ಅಂದರೆ ಅದು ನಮಗೆ ಸಂಬಂಧ ಇಲ್ಲ, ನೀವು ತಪ್ಪು ಮಾಡಿದ್ದೀರಿ ಯಾಕೆ ನಾವು ಮಾಡ್ತೇವೆ ಅನ್ನೋಂಥ ಮಟ್ಟಕ್ಕೆ ರಾಜಕಾರಣ ಬಂದುಬಿಟ್ರೆ ಸುಲಭದಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ಹೋರಾಟದಲ್ಲಿ ತೀವ್ರತೆ ಮಾಡಬೇಕು ಅನ್ನೋಂಥ ಭಾವನೆ ನಮಗೆ ಅರ್ಥ ಆಗುತ್ತೆ. ಒಂದು ರಾಜಕೀಯ ಪಕ್ಷವಾಗಿ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಈಗ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ. 28 ಲೋಕಸಭಾ ಕ್ಷೇತ್ರದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗೆ ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೇವೆ. ನೀವು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ ಮತ್ತು ಅದಕ್ಕೆ ಕನ್ನ ಹಾಕ್ತಾ ಇದ್ದೀರಿ, ಇದು ಸರಿಯಲ್ಲ. ಆ ದಲಿತರಿಗೆ, ಪರಿಶಿಷ್ಟ ಪಂಗಡದವರಿಗೆ ನೇರವಾಗಿ ನಿಮ್ಮ ಖಜಾನೆಯಿಂದ ಹಣ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೇವೆ. ಪ್ರಜಾತಂತ್ರದಲ್ಲಿ ಇದಕ್ಕಿಂತ ಏನು ಮಾಡಬೇಕು ಕೇಳಿದ್ರೆ ವಿಧಾನಸೌಧ ಒಳಗೆ ಮಾಡ್ತೇವೆ, ಹೊರಗೆ ಮಾಡ್ತೇವೆ.